ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಈ ಸರ್ಕಾರ ಬಂದ ಪ್ರಥಮದಿಂದಲೂ ಕೂಡ ಭ್ರಷ್ಟಾಚಾರದಲ್ಲಿ ಸಮಯವನ್ನೇ ವ್ಯರ್ಥ ಮಾಡಿಲ್ಲ. ಈ ಸರ್ಕಾರ ದಿನಕ್ಕೊಂದು ಹಗರಣಗಳು ಬೆಳಕಿಗೆ ಬರ್ತಾನೆ ಇವೆ. ಯಾರು ಎಷ್ಟೇ ಹೋರಾಟ ಮಾಡಲಿ, ವಿರೋಧ ಪಕ್ಷದವರು ಬೇಕಾದರೆ ಬಟ್ಟೆ ಹರ್ಕೊಂಡ್ರು ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಅಂದರೆ ಭ್ರಷ್ಟಾಚಾರ ಕಾಂಗ್ರೆಸ್ನ ಮನೆ ದೇವರಾಗಿದೆ. ಅದು ಇವತ್ತಲ್ಲ, ಕಾಂಗ್ರೆಸ್ಸು ಈ ದೇಶದಲ್ಲಿ ಆಡಳಿತ ಮಾಡೋಂಥ ಪ್ರಾರಂಭ ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದಲೇ ಜನ ಈಗ ಚುನಾವಣೆ ಆದರೆ ಸಾಕು ಅವರನ್ನು ಮನೆಗೆ ಕಳಿಸ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ಯಾರೇ ಹೋರಾಟ ಮಾಡಲಿ, ಕಂಪ್ಲೇಂಟ್ ಕೊಟ್ಟರೂ ಕೂಡ ಅದರ ಬಗ್ಗೆ ಅವರು ಚಿಂತೆ ಮಾಡಲ್ಲ. ನೀವು ಯೋಚನೆ ಮಾಡಿ ನೋಡಿ, ಈಗಾಗಲೇ ಅಬಕಾರಿ ಸಚಿವರು ಇದು 3-4ನೇ ಬಾರಿ ಬೆಳಕಿಗೆ ಬರ್ತಾ ಇರೋದು. ಅವರು ನಿನ್ನೆ ಒಪ್ಕೊಂಡಿದ್ದಾರೆ, ನನ್ನ ಮಗನನ್ನ ಇದರಲ್ಲಿ ಹೆಸರಲ್ಲಿ ತಂದು ನನ್ನನ್ನು ಟಾರ್ಗೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಒಂದು ತಿಳ್ಕೊಳ್ಬೇಕು, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಇದರಲ್ಲಿ ಸಚಿವರು ಸಿಕ್ಕಿಕೊಂಡಿರೋದು ಸತ್ಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋದು ಈಗಾಗಲೇ ಅನುಮಾನ. ಯಾಕೆ ಅನುಮಾನ ಬರ್ತದೆ ಅಂದರೆ, ಚುನಾವಣೆಗಳಿಗೆಲ್ಲ ಹಣ ಒದಗಿಸಿದ್ದೇ ಇಲ್ಲಿಂದ. ಅದಕ್ಕೆಲ್ಲ ಮಾಡಲೇಬೇಕಾಗಿತ್ತು ಮುಖ್ಯಮಂತ್ರಿಗಳು. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಥರ ಕೆಲಸ ಮಾಡ್ತಾರೆ ಅಂತಂದರೆ, ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಾರಲ್ಲ, ಆ ಕಸಬನ್ನ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಲೇ ಮಾನ್ಯ ಸಚಿವರನ್ನ ಭ್ರಷ್ಟಾಚಾರ ಮಾಡಿಸಿ ಅವರನ್ನು ಸಿಕ್ಕಾಕ್ಸಿದ್ದಾರೆ. ವಾಲ್ಮೀಕಿ ಹಗರಣದಲ್ಲೂ ಕೂಡ ಬೇರೆಯವರ ಕೈಯಲ್ಲಿ ಭ್ರಷ್ಟಾಚಾರ ಮಾಡಿಸಿ ಅವರನ್ನು ಈಗ ಮನೆಗೆ ಕಳಿಸಿದ್ದಾರೆ. ಇವರು ಯಾವುದೇ ಕಾರಣಕ್ಕೆ ಇವತ್ತು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಕೂಡ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನಾಳೆಯಿಂದ ಸದನ ಪ್ರಾರಂಭ ಆಗೋದಿದೆ. ಅಲ್ಲಿ ನಾವು ಅವರನ್ನು ತೆಗೆದೇಬೇಕು, ಅವ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡೇ ಮಾಡ್ತೇವೆ. ಈಗಾಗಲೇ ನೀವು ನೋಡಿದ್ದೀರಿ, ಶಿಡ್ಲಘಟ್ಟ ಕೇಸ್ನಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅಧಿಕಾರಿಯನ್ನು ಯಾವ ರೀತಿ ನಿಂದಿಸಿದ್ರು, ಅವರನ್ನು ಯಾವ ರೀತಿ ಇವತ್ತು ಸರ್ಕಾರ ರಕ್ಷಣೆ ಮಾಡ್ತಾ ಇದೆ. ಜೊತೆಗೆ ಇಟ್ಕೊಂಡು, ತಮ್ಮ ಮನೆಗಳಲ್ಲೇ ಇಟ್ಕೊಂಡು, ಏನು 4 ತಂಡ ಮಾಡಿದ್ದೀವಿ ಪೊಲೀಸ್ನವ್ರನ್ನ, ಇವತ್ತು ಹಿಡಿತಾರೆ ನಾಳೆ. ಯಾಕೆ? ಪತ್ರಕರ್ತರಿಗೆ ಸಿಗ್ತಾ ಇದ್ರು ಅವರು, ಆದರೆ ನಿಮಗೆ ಸಿಗಲ್ವಾ? ಪೊಲೀಸ್ನವ್ರಿಗೆ ಸಿಗಲ್ವಾ? ಪೊಲೀಸ್ನವ್ರಿಗೆ ರಾಜೀವ್ ಗೌಡ ಸಿಕ್ಕಿಲ್ಲ ಅಂತಂದ್ರೆ ಇದಕ್ಕಿಂತ ಅಪಹಾಸ್ಯ ಬೇರೆ ಯಾವುದೂ ಇಲ್ಲ. ಇವರು ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಕೋರ್ಟು ನಿನ್ನೆ ಸರ್ಕಾರಕ್ಕೆ ಸರಿಯಾಗಿ ಚೀಮಾರಿ ಹಾಕಿದೆ. ಅವರು ಏನೇನು ಮಾತುಗಳನ್ನು ಆಡಿದ್ರು, ಯಾವ ಯಾವ ಸೆಕ್ಷನ್ಗಳನ್ನು ಹಾಕಬೇಕಾಗಿತ್ತೋ ಅದು ಹಾಕೇ ಇಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹಾಕಿದ್ರೂ ಕೂಡ ವಿರೋಧ ಪಕ್ಷದ ಕಾರ್ಯಕರ್ತರು ಅವರ ಮೇಲೆ ಅರೆಸ್ಟು ಆಗಲೇಬೇಕು, ಜೈಲಿಗೆ ಹೋಗಲೇಬೇಕು, ಆ ರೀತಿಯ ಇದನ್ನು ಹಾಕ್ತೀರಿ. BSNL ಹಾಕಿಲ್ಲ ಅಂತೇಳಿ ಕೋರ್ಟ್ನಲ್ಲೇ ಕೇಳಿದ್ದಾರೆ ಅಂತಂದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಯಾವ ರೀತಿ ಅವರ ಕಾರ್ಯಕರ್ತನ ರಕ್ಷಣೆ ಮಾಡ್ತದೆ, ಬೇರೆಯವರನ್ನು ಶಿಕ್ಷೆ ಕೊಡ್ತಾರೆ ಅನ್ನೋದು ಇದರಿಂದಲೇ ಸಾಬೀತಾಗ್ತದೆ. ನಾಳೆ
ವಿ ಬಿ ರಾಮ್ಜಿ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಮುಖಂಡರಾಗಿರ್ತಕ್ಕಂಥ ಶಿವರಾಜ್ ಚೌಹಾಣ್ ಅವರು ನಾಳೆ ಬರ್ತಿದ್ದಾರೆ. ಎರಡೂ ಸದನಗಳನ್ನು ಇದು ಸದಸ್ಯರ ಬಗ್ಗೆ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಅದರಲ್ಲೂ NDA ಸಂಬಂಧಪಟ್ಟಿರ್ತಕ್ಕಂಥ ಜನತಾದಳ ಮತ್ತು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಮತ್ತು ಮುಖಂಡರುಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಇದೇ ವಿಷಯವನ್ನು ಇಟ್ಕೊಂಡು ಇದನ್ನು ವಿರೋಧಿಸಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ಸದನದಲ್ಲಿ ವಿಶೇಷವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ವಾದ ಬಹಳ ಸ್ಪಷ್ಟ. ನಮ್ಮದು ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಸ್ಕೀಮ್ ಇರಬೇಕು ಅಂತ. ಇದು ಸ್ಕೀಮ್ ಆಗಿರಬೇಕೇ ಹೊರತು ಸ್ಕ್ಯಾಮ್ ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ಇದುವರೆಗೂ ಇದ್ದಿದ್ದು ಇದು ಸ್ಕೀಮ್ ಅಲ್ಲ, ಸ್ಕ್ಯಾಮ್ ಆಗಿತ್ತು. ಕಾಂಗ್ರೆಸ್ ಸರ್ಕಾರವೇ 2-3 ಬಾರಿ ಇದರ ಹೆಸರನ್ನು ಬದಲಾವಣೆ ಮಾಡಿತ್ತು. ಜೊತೆಗೆ ಮಹಾತ್ಮ ಗಾಂಧಿಯವರ ಹೆಸರನ್ನು ಇಟ್ಕೊಂಡೇ ಲೂಟಿ ಮಾಡ್ತಾ ಇತ್ತು. ಅವರ ಹೆಸರಿನಲ್ಲಿ ಲೂಟಿ ಆಗಬಾರ್ದು, ಮಹಾತ್ಮ ಗಾಂಧಿಯವರಿಗೆ ಅಪಚಾರ ಆಗಬಾರ್ದು, ಅವರಿಗೆ ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಅದನ್ನು ತೆಗೆದುಬಿಟ್ಟಿದ್ದೇವೆ, ಆ ಹೆಸರನ್ನು ತೆಗೆದಿದ್ದೇವೆ. ಆದರೆ ಅದು ಸ್ಕೀಮನ್ನು ತೆಗೆದಿಲ್ಲ, ಸ್ಕ್ಯಾಮು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆ ಕಾರಣದಿಂದ ಮಾಡಿದ್ದೇವೆ. ಆದರೆ ಇದರ ಬಗ್ಗೆ ವಿರೋಧ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮನಸ್ಸು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವೇ ಹೇಳಿ, ಲೂಟಿಯಲ್ಲಿ ಇವತ್ತು ಆ ಡಿಪಾರ್ಟ್ಮೆಂಟು ನಡೆಸ್ತಾ ಇರತಕ್ಕಂಥ ಅದು ನಂಬರ್ 1 ಲೂಟಿ ದುಃಖವರು ಅಂತ ಬಂದಿದೆ. ಇದಕ್ಕೆ ನೀವು ಜವಾಬ್ದಾರಿ ಅಲ್ವಾ? ಅದರ ಸಚಿವ ಸ್ಥಾನ ಒತ್ತಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೇನು ಹೇಳ್ತಾರೆ? ಲೂಟಿಗೆ ನೀವೇ ಕುಮ್ಮಕ್ಕು ಕೊಟ್ಟಿದ್ದೀರಿ, ಅದನ್ನು ಕಾಂಟ್ರಾಕ್ಟ್ ಕೊಟ್ಟು ಅಕೌಂಟ್ಗಳನ್ನು ತೆರೆದು ಆ ಹಣವನ್ನು ನೀವೇ ನುಂಗಿದ್ದೀರಿ. ಇದರಿಂದ ಆ ಒಂದು ಇಲಾಖೆಗೂ ಕೂಡ ಕೆಟ್ಟ ಹೆಸರು ಬಂದಿದೆ. ಇದನ್ನು ಪರಿವರ್ತನೆ ಮಾಡಿ ಆ ಹೆಸರನ್ನು ತೆಗೆದು ಇವತ್ತು ನಾವು ಇಟ್ಟಿರ್ತಕ್ಕಂಥದ್ದು ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ. ಇದು ರಾಮನ ಹೆಸರನ್ನ ಇಡಲಿಲ್ಲ ನಾವು, ರೋಜ್ಗಾರ್ ಅಜೀವಿಕ ಮಿಷನ್ ಅದು. ಅದರಿಂದಾಗಿ ನೀವು ಹೇಗೆ ಇದನ್ನ ನರೇಗಾ ಅಂತ ಇಟ್ಟರೋ ಆ ರೀತಿ ಅಕ್ಷರಗಳನ್ನು ಜೋಡಿಸಿದಾಗ ರಾಮನ ಉದ್ಭವ ಆಗಿದೆ. ಅನೇಕ ಕಡೆಗಳಲ್ಲಿ ನಾವು ಏನೋ ಜಮೀನನ್ನ ಅಗಿಯುವಾಗ ಚಿನ್ನ ಬೆಳ್ಳಿ ಉದ್ಭವ ಆಗತ್ತೆ, ಇನ್ನೊಂದು ಕಡೆ ಅಗಿಯುವಾಗ ದೇವರ ವಿಗ್ರಹಗಳೇ ಉದ್ಭವ ಆಗತ್ತೆ. ಹಾಗೆ ಅಕ್ಷರಗಳನ್ನು ಜೋಡಿಸಿದಾಗ ರಾಮ ಉದ್ಭವ ಆಗಿದ್ದಾನೆ. ಅದಕ್ಕೆ ನಿಮಗೆ ಬೆಂಕಿ ಬಿದ್ದಿದೆಯಂತಂದ್ರೆ ಹೇಗೆ? ಹಾಗಿದ್ರೆ ಹೋಗಲಿ, ಇನ್ನು ಮುಂದೆ ರಾಮ ಹೆಸರು ಬಂದ್ಬಿಡೋದಲ್ಲ, ಅದಕ್ಕಾಗಿ ಆದರೂ ಲೂಟಿ ಮಾಡೋದನ್ನು ನಿಲ್ಲಿಸ್ಬಿಡಿ. ಯಾರು ನಿಮಗೆ ಲೂಟಿ ಮಾಡಕ್ಕೆ ಹೇಳಿದ್ದಾರೆ? ಇದನ್ನೇ ಸಹಿಸ್ಕೊಳಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ್ ಅಂತಿದೆ. ಈ ರಾಮ್ ಬಿಟ್ಬಿಡೋಣ ಬೇಡ ಅನ್ನಂಗಿದ್ರೆ ನೀವು ಸಿದ್ದರಾಮ ಅನ್ನೋದು ಬಿಟ್ಬಿಡ್ತೀರಾ? ರಾಮ್ಜಿ ಹೆಸರು ಹೇಳಕ್ಕೆ ನಿಮಗೆ ನಾಚಿಕೆ ಆದರೆ ಹೋಗ್ಲಿ, ನಿಮ್ಮ ಪಾಡಿಗೆ ನೀವು ಹೇಳ್ಕೊಳ್ಳಿ. ಅದು ರಾಮ್ಜಿ ಅವರಂತ ಇಟ್ಕೊಂಡವ್ರೆ, ಅದನ್ನು ನಾವು ವಿರೋಧ ಮಾಡೋಕ್ಕಾಗಲ್ಲ. ಹೋಗ್ಲಿ, ಸಿದ್ದರಾಮ್ಜಿ ಅನ್ಕೊಂಡಾದ್ರೂ ನಾವು ಈ ಸ್ಕೀಮನ್ನು ತಗೋತೀವಿ ಅಂತ ಹೇಳ್ಕೊಳ್ಳಿ. ಕೊನೆ ಪಕ್ಷ ನಿಮಗೆ ಗೌರವ ಬರಲಿ. ರಾಮ್ಜಿ ಅನ್ಕೊಳ್ಳಲ್ಲ, ನಾವು ಇದನ್ನು ನಾವು ಸಿದ್ದರಾಮ್ಜಿ ಅನ್ಕೊಳ್ತೀವಿ ಅಂದರೆ ನಾವೇನು ಬೇಡ ಅನ್ನಲ್ಲ, ಸಿದ್ದರಾಮ್ಜಿ ಅಂತ ಇಟ್ಕೊಳ್ಳಿ. ಮತ್ತೇನು ಉಂಟ? ಉಡುಪಿಯಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಭಗವಧ್ವಜ ತಂದು ವಿರೋಧ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ
ನೋಡಿ, ಕಾರ್ಯಕ್ರಮಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಇಸ್ಲಾಮಿನ ಕಾರ್ಯಕ್ರಮ ನಡೆಯಬೇಕಾದ್ರೆ ಇಸ್ಲಾಂ ಬಾವುಟನ ಆಡಿಸ್ತಾರಲ್ಲಿ. ಅದನ್ನು ಯಾರು ಮುಟ್ಟಬಾರ್ದು ಅಂತಂತಂದ್ರೆ ಏನಿದೆ ಇದಕ್ಕೆ ಅರ್ಥ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ನಾವು ಜನ್ಮ ತಗೊಂಡಾಗ ಯಾವುದೋ ಒಂದು ಧರ್ಮದಲ್ಲಿ ತಗೊಂಡಿರ್ತೇವೆ. ಅದರಿಂದಾಗಿ ಅದನ್ನ ಮುಟ್ಟಿ ಚಾಲನೆ ಕೊಟ್ಟಿದ್ದು ತಪ್ಪು ಅನ್ನೋದಾದ್ರೆ ಕಾನೂನು ಏನು ಹೇಳ್ತದೆ ನನಗೆ ಗೊತ್ತಿಲ್ಲ. ಆದರೆ ಈ ರೀತಿ ಅಪಾದನೆ ಮಾಡಿ ಅದನ್ನು ದೊಡ್ಡ ಒಂದು ವಿಷಯವಾಗಿ ಮಾಡ್ತಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ನಾಯಕರ ಕುಚೋದ್ಯತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಂಗಿದ್ದ ಮೇಲೆ ಇನ್ನು ಮೇಲೆ ಯಾರೂ ಕೂಡ ಇನ್ನೊಂದು ಧರ್ಮದ ಬಾವುಟ ಹಿಡಿದು ಮಾಡಬಾರ್ದು ಅಂತ ಕಾಂಗ್ರೆಸ್ ಕಟ್ಟಳೆ ತರ್ತದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.